ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ತಿಳಿ ಕನ್ನಡ ಭಾಗ 2ರ ಪಾಠ 10 ದಾನ ಚಿಂತಾಮಣಿ ಅತ್ತಿಮಬ್ಬಯ್ಯ ಒಂದು ಟಿಪ್ಪಣಿಯ ಭಾಗದಲ್ಲಿ ಇವತ್ತು ನಾವು ಅದರ ಬಗ್ಗೆ ತಿಳಿಯೋಣ ಮಕ್ಕಳೇ. ದತ್ತಿ ಅಂತಂದರೆ ನಾವು ದಾನವಾಗಿ ಕೊಟ್ಟಂಥ ಭೂಮಿಯನ್ನು ನಾವು ಏನು ಮಾಡ್ತೀವಿ, ದತ್ತಿ ಅಂತ ಕರಿತೀವಿ. ಅಥವಾ ದುಡ್ಡಾಗಿರ್ಬೋದು, ಹಣ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಅದನ್ನು ನಾವು ದಾನವಾಗಿ ಕೊಟ್ಟಿರುವಂಥ ಅದನ್ನು ನಾವು ದತ್ತಿ ಅಂತ ಕರಿತೀವಿ ಮಕ್ಕಳೇ. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯಲ್ಲಿ ಒಬ್ಬರ ಹೆಸರಿನಲ್ಲಿಟ್ಟಂಥ ಶಾಶ್ವತವಾದ ನಿಧಿ ಅಂತಂದರೆ ಏನಾದರೂ ಒಂದು ದಾನ ರೂಪದಲ್ಲಿ ಕೊಟ್ಟಿರುವಂಥ ಒಂದು ಸ್ಥಳ ಆಗಿರ್ಬೋದು, ಒಂದು ಹಣ ಆಗಿರ್ಬೋದು, ಯಾವುದೇ ಒಂದು ಕೊಟ್ಟಿರುವಂಥ ಅದನ್ನು ನಾವು ಶಾಶ್ವತವಾದ ಹೆಸರಿನಲ್ಲಿಟ್ಟಂಥ ಒಂದು ಶಾಶ್ವತ ನಿಧಿಯನ್ನು ನಾವು ದತ್ತಿ ಅಂತ ಕರಿತೀವಿ ಮಕ್ಕಳೇ. ಈಸಿಯಾಗಿ ಹೇಳೋದಾದರೆ ಹಸ್ತಪ್ರತಿ ಅಂತಂದರೆ ಏನು ಮಕ್ಕಳೇ ಅಂತಂದರೆ ನಾವು ಕೈ ಬರಹದಲ್ಲಿ ಮೂಲಕ ಬರೆದ ಒಂದು ಪ್ರತಿ, ನಾವು ಕೈ ಬರವಣಿಗೆಯಲ್ಲಿ ಬರೆದ ಒಂದು ಪ್ರತಿ ಅಕ್ಷರವನ್ನು ನಾವು ಏನಂತ ಕರಿತೀವಿ, ಹಸ್ತಪ್ರತಿ ಅಂತ ಕರಿತೀವಿ ಮಕ್ಕಳೇ. ಕೈ ಬರವಣಿಗೆ ಅಂತ ಮೂಲಕ ಪ್ರತಿ ಅಂತ ಕರಿತೀವಿ. ವೈರಾಗ್ಯ ಅಂದರೆ ಆಸೆಗಳನ್ನು ತ್ಯಜಿಸಿದಂಥ ಭಾವ, ಆಸೆಗಳನ್ನು ತ್ಯಜಿಸಿದಂಥ ವ್ಯಕ್ತಿಯನ್ನು ನಾವು ವೈರಾಗ್ಯ ಅಂತ ಕರಿತೀವಿ ಮಕ್ಕಳೇ. ಕೀರ್ತಿ ಶ್ರೇಷ್ಠ ಅಂತಂದರೆ ಮರಣಾನಂತರವೂ ವ್ಯಕ್ತಿಯ ಕೀರ್ತಿ ಹಾಗೂ ಹೆಸರು ಅಮರವಾಗಿ ಉಳಿಯುವುದು. ಅಂದರೆ ಅವನು ಏನೇ ಒಂದು ಸಾಧನೆ ಮಾಡಿದ್ದಿರ್ಬೋದು, ಫಾರ್ ಎಕ್ಸಾಂಪಲ್ ಏನೇ ಬರೆದಿರ್ಬೋದು, ಯಾವುದರಲ್ಲಿ ವಿಷಯದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಯನ್ನು ಅವನು ಮರಣ ಮೀನ್ಸ್ ಅವನು ಸತ್ತು ಹೋದ ನಂತರವೂ ವ್ಯಕ್ತಿಯ ಕೀರ್ತಿ, ಅವನು ಮಾಡಿರುವಂಥ ಸಾಧನೆ ಆಗಿರ್ಬೋದು, ಅವನು ಗಳಿಸಿರುವಂಥ ಹೆಸರಾಗಿರ್ಬೋದು ಅಮರವಾಗಿ ಉಳಿಯುವುದು. ನಾವು ಪ್ರತಿ ಕ್ಷಣ ಯಾರೇ ಒಬ್ಬರು ಸಾಧನೆ ಮಾಡಿರೋದನ್ನು, ಒಳ್ಳೆಯದನ್ನು ನಾವು ನೆನೆಸ್ತೀವಲ್ಲ, ಅಂಥ ವ್ಯಕ್ತಿಯನ್ನು ನಾವು ಕೀರ್ತಿ ಶ್ರೇಷ್ಠ ಅಂತ ಕರಿತೀವಿ ಮಕ್ಕಳೇ. ಚಿಂತಾಮಣಿ ಅಂತಂದರೆ ನಾವು ಬಯಸಿದ್ದನ್ನು ಕೊಡಬಲ್ಲ ದೇವಲೋಕದ ಒಂದು ದಿವ್ಯ ರತ್ನ ಅಂತ ಕರಿತೀವಿ. ಅಂದರೆ ಚಿಂತಾಮಣಿ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಒಂದು ಕೊಡಬಲ್ಲ ಅಂತಂದು ದೇವಲೋಕದ ದಿವ್ಯ ರತ್ನವನ್ನು ನಾವು ಚಿಂತಾಮಣಿ ಅಂತ ಕರಿತೀವಿ ಮಕ್ಕಳೇ. ಜೀನಾಲೆ ಅಂತಂದರೆ ಜೈನ ಧರ್ಮದವರ ಒಂದು ಪ್ರಾರ್ಥನಾ ಸ್ಥಳ ಅಂತ ಕರಿತೀವಿ. ಇವಾಗ ಅವರು ಪೂಜಿಸುವಂಥ ಒಂದು ದೇವಸ್ಥಾನವನ್ನು ಜೈನ ಧರ್ಮದವರ ಒಂದು ಪ್ರಾರ್ಥನಾ ಸ್ಥಳ, ಒಂದು ಪ್ರೇಯರ್ ಮಾಡುವಂಥ ಪೂಜಿಸುವಂಥ ಒಂದು ಸ್ಥಳವನ್ನು ನಾವು ಜಿನಾಲೆ ಅಂತ ಕರಿತೀವಿ ಮಕ್ಕಳೇ. ಧನ್ಯವಾದಗಳು.